ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ತರಬೇತಿ ಕೇಂದ್ರಕ್ಕೆ ತಮಗೆಲ್ಲರಿಗೆ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಹಲವಾರು ವಿಡಿಯೋಗಳಲ್ಲಿ ಪರಿಸರ ಅಧ್ಯಯನ, ಸಮಾಜ ವಿಜ್ಞಾನ, ಕನ್ನಡ ಮತ್ತು ಗಣಿತದ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನಾನು ನಿಮ್ಮ ಜೊತೆ ಡಿಸ್ಕಷನ್ ಅನ್ನ ಮಾಡಿದ್ವಿ. ಅದರ ಜೊತೆಗೆ ಇವತ್ತಿನ ದಿವಸ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪರಿಸರ ಅಧ್ಯಯನದೊಳಗ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಲು ಇವತ್ತಿನ ದಿವಸ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಅದರ ಜೊತೆಗೆ ನಮ್ಮ ಪರಿಶ್ರಮ ನವೋದಯ ತರಬೇತಿ ಕೇಂದ್ರದಲ್ಲಿ ಈ ವರ್ಷದ ಬೇಸಿಗೆ ಶಿಬಿರದ ಪ್ರವೇಶಗಳ ಸಹ ಪ್ರಾರಂಭವಾಗ್ಯವ. ಯಾರಾದ್ರೂ ಪ್ರವೇಶ ಪಡಿಬೇಕಂದಲ್ಲಿ ನಮ್ಮ ಆಫೀಸ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ನಮ್ಮಲ್ಲಿ ವಿಶೇಷತೆ ಏನಪ್ಪಾ ಅಂತಂದ್ರೆ ಸ್ಮಾರ್ಟ್ ಕ್ಲಾಸ್ ರೂಮ್ ಅದಾವ, ಆಮೇಲೆ ಯೋಗ ತರಬೇತಿ ಇರ್ತದ, ಡ್ಯಾನ್ಸ್ ತರಬೇತಿ ಇರ್ತದ, ಸ್ಟಡಿ ಮಟೀರಿಯಲ್ಸ್ ಇರ್ತದ. ಅದರ ಜೊತೆಗೆ ನಮ್ಮ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸ್ ಗಳನ್ನ ಸಹ ನೀಡ್ತಾ ಇದ್ದೀವಿ. ಇದರ ಜೊತೆಗೆ ಈ 45 ದಿನಗಳಲ್ಲಿ ಅತ್ಯುತ್ತಮವಾದ ಫೌಂಡೇಶನ್ ಕೋರ್ಸ್ ಅನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದೀವಿ. ಅದಕ್ಕಾಗಿ ತಾವೆಲ್ಲರೂ ಪ್ರವೇಶಗಳನ್ನ ಪಡಿಬೇಕು. ಮುಂದೆ ಈ ಮುರಾರ್ಜಿ ಚಾಂಪಿಯನ್ ಅಂತಕ್ಕಂಥ ಪರಿಶ್ರಮ ಪಬ್ಲಿಕೇಶನ್ ಅವರ 50 ಮಾದರಿಯ ಪ್ರಶ್ನೆ ಪತ್ರಿಕೆಗಳ ಮಾಲಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಅದರ ಜೊತೆಗೆ ಈ ಪ್ರಶ್ನೆ ಪತ್ರಿಕೆ ನಿಮಗೆ ಮುರಾರ್ಜಿ ಆಗ್ಲಿ, ಆದರ್ಶ ಆಗ್ಲಿ, ಆಳ್ವಾಸ್ ಎಕ್ಸಾಮ್ಗೆ ಬಹಳ ಹೆಲ್ಪ್ ಆಗ್ತದ. ಆ ಪುಸ್ತಕವನ್ನು ಉಪಯೋಗಿಸಿಕೊಂಡು ತಮ್ಮ ಸ್ಕೋರ್ ಅನ್ನ ಅತಿ ಹೆಚ್ಚು ಮಾಡ್ಕೋಬೇಕು. ಅದರ ಜೊತೆಗೆ ಈ ಕ್ಲಾಸ್ ನಲ್ಲಿ ಇವತ್ತಿನ ದಿವಸ ನಾವು ವಿಜ್ಞಾನಕ್ಕೆ ಸಂಬಂಧಿಸಿರ್ತಕ್ಕಂಥ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಏನ್ ಮಾಡೋಣ ಅಂತಂದ್ರ ಡಿಸ್ಕಷನ್ ಮಾಡೋಣ. ಅದ್ರ ಜೊತೆಗೆ ನೀವು ಪ್ರತಿ ದಿವಸ ಏನ್ ಮಾಡ್ಬೇಕಂದ್ರ ಆ ಪರೀಕ್ಷೆಯಲ್ಲಿ ಇರ್ತಕ್ಕಂಥ ಎಕ್ಸಾಮ್ ಗಳನ್ನ ಏನ್ ಬರಿತಿರ್ತಿರಲ್ಲ, ಮಾಡೆಲ್ ಎಕ್ಸಾಮ್ ಗಳನ್ನ, ಅವೆಲ್ಲವನ್ನ ಏನ್ ಮಾಡ್ರಿ ಮತ್ತೆ ಒಂದ್ಸಲ ರಿವಿಷನ್ ಅನ್ನ ಮಾಡಬೇಕು. ಅವಾಗ ಏನಾಗ್ತದ, ನಿಮ್ಗೆ ಎಕ್ಸಾಮ್ ಒಳಗ ಹೆಲ್ಪ್ ಆಗ್ತದೆ. ಹಂಗಿದ್ರ ಇವತ್ತಿನ ಮೊದಲ ಪ್ರಶ್ನೆ ಏನದಪ್ಪ ಅಂತಂದ್ರ ನೋಡ್ರಲ್ಲಿ, ಕಡಿಮೆ ಸಾಂದ್ರತೆ ಇರುವ ವಸ್ತುವನ್ನ ಗುರುತಿಸಿ ಅಂತೇಳಿ ಪ್ರಶ್ನೆಯನ್ನ ಕೊಟ್ಟಿದಾರ. ಕಡಿಮೆ ಸಾಂದ್ರತೆ ಇರುವ ವಸ್ತುವನ್ನ ಏನ್ ಮಾಡ್ರಿ, ಗುರುತಿಸಿ ಅಂತೇಳಿ ಕೊಟ್ಟಿದಾರ. ಮೊದಲಿಗೆ ನೋಡ್ರಿ, ಹತ್ತಿ ಅದ, ಆಮೇಲೆ ಎಣ್ಣೆ ಅದ, ಜಲಜನಕ ಅದ, ನೀರು ಅದ. ಹೌದಾ? ಹಂಗಾದ್ರೆ ಈ ಪ್ರಶ್ನೆಗೆ ಯಾರು ಆನ್ಸರ್ ಮಾಡ್ತೀರಿ? ಬಾ ಮಲ್ಲಿಕಾರ್ಜುನ. ಅರ್ಥ ಆಯ್ತಾ ಪ್ರಶ್ನೆ ಏನದ? ಕಡಿಮೆ ಸಾಂದ್ರತೆ ಇರುವ ವಸ್ತು ಯಾವ್ದು ಅಂತೇಳಿ. ಯಾವ್ದಾಗ್ತದ? ಜಲಜನಕ. ಅಂದ್ರೆ ಏನು? ಹೈಡ್ರೋಜನ್. ಏನಾಗ್ಯದಪ್ಪ ಅಂತಂದ್ರ ಹತ್ತಿಗಿಂತ ಏನಾಗ್ಯದ್ರಿ, ಕಡಿಮೆ ಸಾಂದ್ರತೆಯನ್ನ ಹೊಂದ್ಯದ. ಅದು ಯಾವ್ದಾಗ್ತದ? ಎಸ್, ಜಲಜನಕ ಅಂತ ಕೊಡ್ತಾರ, ಇಲ್ಲ ಅಂದ್ರ ಹೈಡ್ರೋಜನ್ ಅಂತ ಹೇಳಿದ್ರೆ ಕೊಡ್ತಾರ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ನೀರು ಏನ್ರಿ ಇದು? ಯಾವ ವಸ್ತು ಆಗ್ತದ? ಎಸ್, ನೀರು ಸಂಯುಕ್ತ ವಸ್ತು ಆಗ್ತದ. ಇದು ಬಹಳ ಸಾರಿ ಏನಾಗಿದೆ ಪ್ರಶ್ನೆಯನ್ನ ಕೇಳಿದಾರ. ನೋಡ್ರಿ, ಮುಂದಿನ ಪ್ರಶ್ನೆ, ಕಣಗಳ ಜೋಡಣೆ ಆಗ್ಬೇಕಿದೆ. ಹೌದಾ? ಕಣಗಳ ಜೋಡಣೆಯ ಆಧಾರದ ಮೇಲೆ ನೀಡಿರುವ ಚಿತ್ರದಲ್ಲಿನ ಸ್ಥಿತಿಯನ್ನ ಗುರುತಿಸಿ. ಚಿತ್ರವನ್ನ ಕೊಟ್ಟಾರ. ಈ ಕಣಗಳ ಜೋಡಣೆ ಆಧಾರದ ಮೇಲೆ ನಾವೇನ್ ಮಾಡ್ಬೇಕಂದ್ರ ಈ ಪ್ರಶ್ನೆಗೆ ಉತ್ತರವನ್ನು ಕೊಡ್ಬೇಕು. ಇದೇ ರೀತಿ ಏನ್ ಮಾಡ್ತಾರಂದ್ರ ಮುರಾರ್ಜಿ ಆಧರಿಸಿದ ಪ್ರಶ್ನೆ ಕೇಳ್ತಾರ, ಚಿತ್ರವನ್ನು ಕೊಡ್ತಾರ, ಅದರ ಉತ್ತರವನ್ನು ಏನ್ ಮಾಡ್ಬೇಕು, ನಾವು ನೀಡ್ಬೇಕಾಗ್ತದೆ. ಹಂಗಿದ್ರ ನೋಡ್ರಿ, ಮೊದಲ ಪ್ರಶ್ನೆ ಏನ್ ಕೊಟ್ಟಿದಾರ ಉತ್ತರ? ಘನ ಅಂತ ಕೊಟ್ಟಿದಾರ, ದ್ರವ ಅಂತ ಕೊಟ್ಟಿದಾರ, ಅನಿಲ ಅಂತದ, ಆಮೇಲೆ ಪ್ಲಾಸ್ಮಾ ಅಂತ ಐತಿ. ಹೌದಾ? ಈ ಚಿತ್ರ ನೋಡಿ ಯಾರು ಆನ್ಸರ್ ಮಾಡ್ತೀರಿ? ಬರವ. ಎಸ್, ಘನ ಅಂತಂದ್ರೆ ಏನು? ಕಣಗಳು ತುಂಬಾ ಒತ್ತೊತ್ತಾಗಿರ್ಬೇಕು. ಅದಕ್ಕೆ ನಾವೇನಂತ ಕರಿತೀವಿ? ಘನ ಅಂತ ಕರಿತೀವಿ. ಹಂಗಾದ್ರ ಅನಿಲ ಅಂದ್ರ ಘನಗಳು ತುಂಬಾ ಏನಾಗಿರ್ತಾವ? ವಿರಳವಾಗಿರ್ತಾವ. ದ್ರವ ಅಂದ್ರ ಘನಗಳು ಏನಾಗಿರ್ತಾವ? ಸ್ವಲ್ಪ ವಿರಳವಾಗಿರ್ತಾವ. ಹಂಗಾದ್ರ ದ್ರವಕ್ಕೆ ಏನು ಉದಾಹರಣೆ ಕೊಡ್ಬೋದು? ಏನ್ರಿ? ನೀರು, ಆಮೇಲೆ ಹಾಲು, ಈ ತರ. ಹೌದಾ? ಮಜ್ಜಿಗೆ, ಈ ರೀತಿ ಏನಪ್ಪಾ ಅಂತಂದ್ರೆ ಇವು ದ್ರವ ವಸ್ತುವಿಗೆ ಉದಾಹರಣೆ. ಅನಿಲ ವಸ್ತುವಿಗೆ ಆಕ್ಸಿಜನ್, ಎಸ್, ಹೊಗೆ. ಆಮೇಲೆ ಘನ ವಸ್ತುಗ ಯಾವುದು ಗಟ್ಟಿಯಾಗಿರ್ತತ್ಲೆ ಅದು ಘನ ವಸ್ತು. ಕಲ್ಲಾಗ್ಲಿ, ಕಟ್ಟಿಗೆ, ಹೌದಾ, ಕಬ್ಬಿನ ಅಂದ್ರ ಅಣುಗಳು ಇನ್ನೊಂದು ಅಣು ಅಲ್ಲಿ ಸೇರ್ಲಿಕ್ಕೆ ಜಾಗನೇ ಇರಬಾರ್ದು. ಅಂತಾವೆಲ್ಲ ಏನಪ್ಪಾ ಗಟ್ಟಿಯಾದ ವಸ್ತುಗಳಿಗೆ ನಾವೇನಂತೀವಿ? ಘನ ವಸ್ತು ಅಂತ ಕರಿತೀವಿ. ಎಸ್. ನೆಕ್ಸ್ಟ್ ನೋಡ್ರಿ, ವಾಯುಗೋಳು ಅಟ್ಮಾಸ್ಫಿಯರಿಕ್ಸ್ ಅಂದ್ರೆ ಏನ? ನೀರಾವಿಯ ಮಿಶ್ರಣ ಅಂತೇಳಿ ಕೊಟ್ಟಿದಾರ ನೋಡ್ರಲ್ಲಿ. ಹೌದಾ? ಮೋಡಗಳ ಮಿಶ್ರಣ ಅಂತ ಕೊಟ್ಟಿದಾರ, ಮಣ್ಣಿನ ಕಣಗಳ ಮಿಶ್ರಣ ಮತ್ತು ಅನಿಲಗಳ ಮಿಶ್ರಣ. ಹೌದಾ? ಈ ಪ್ರಶ್ನೆಗೆ ಯಾರು ಆನ್ಸರ್ ಮಾಡ್ತೀರಿ? ಬಾಪಾಟಿ. ಗೊತ್ತಾಯ್ತಾ? ವಾಯುಗೋಳು ಯಾವ್ದ್ರ ಮಿಶ್ರಣ ಇರ್ತತಿ? ಗಾಳಿ ಒಳಗೆ ಏನ್ ಮಿಶ್ರಣ ಇರ್ತತಿ ಅಂತ ಕೇಳಿದ್ರೆ ಯಾವ್ದ್ರಿ? ಅನಿಲಗಳ ಮಿಶ್ರಣ. ಆಪ್ಷನ್ ಡಿ ಏನಪ್ಪಾ ಅಂತಂದ್ರ ಅನಿಲಗಳ ಮಿಶ್ರಣ ಅಂತ ಹೇಳಿ ಕರಿತೀವಿ. ಕರೆಕ್ಟ್ ಐತಿ? ಪಾಠದೊಳಗೆ ಹೇಳ್ಯಾರ ನಿಮ್ಗ? ಎಸ್, ವೆರಿ ಗುಡ್. ನೆಕ್ಸ್ಟ್ ನೋಡ್ರಿ,
ವಾಯು ಮಾಲಿನ್ಯ ತಡೆಗಟ್ಟಲು ಅನುಸರಿಸಬಹುದಾದ ಸೂಕ್ತ ಕ್ರಮ. ವಾಯು ಮಾಲಿನ್ಯ ಅದನ್ನ ನಾವು ತಡೆಗಟ್ಟಬೇಕಾದ್ರ ಅದಕ್ಕೇನು ನಾವು ಸೂಕ್ತವಾದ ಕ್ರಮಗಳನ್ನ ಅನುಸರಿಸಬೇಕು ಅಂತ ಪ್ರಶ್ನೆ ಕೇಳಿದಾರ. ಪಾಸ್ ಹಾಕ್ಸಿ ನೋಡ್ರಿ. ಸ್ವಂತ ವಾಹನ ಬಳಕೆ ಅಂತ ಹೇಳ್ಯಾರ. ಸೀಸರಹಿತ ಪೆಟ್ರೋಲ್ ಹೌದಾ, ಯಾವ್ದಾಗ್ತದ? ಹಾ ಎಸ್, ಗ್ಯಾಸಸ್ ಅನ್ನ ಏನ್ ಮಾಡ್ಬೇಕ್ರಿ ನಾವು ಯೂಸ್ ಮಾಡ್ಬೇಕು. ನೋಡ್ರಿ, ಸ್ವಂತ ವಾಹನವನ್ನ ಬಳಕೆ ಮಾಡಿದ್ರು ಸಹ ಏನಾಗ್ತದ, ವಾಯುಮಾಲಿನ್ಯ ಆಗ್ತದ ಹೌದಾ. ಗಾಡಿ ಒಳಗೆ ಹಿಂದೆ ಹೊಗೆ ಬರ್ತದಿಲ್ವ, ಅದು ವಾಯುಮಾಲಿನ್ಯ ಆಗ್ತದ. ಆಮೇಲೆ ಸೀಸ್ ರಹಿತ ಪೆಟ್ರೋಲ್ ಬಳಕೆ, ಅದು ವಾಯುಮಾಲಿನ್ಯ ಕಾರಣ ಆಗ್ತದ. ಜನವಸತಿ ಪ್ರದೇಶಗಳಲ್ಲಿ ವಸ್ತುಗಳನ್ನ ಸುಡುವುದರಿಂದ ಏನಾಗ್ತದ, ವಾಯು ಮಾಲಿನ್ಯ ಆಗ್ತದ. ಆಮೇಲೆ ಪಟಾಕ್ಷಿಗಳನ್ನ ಸಿಡಿಮದ್ದುಗಳನ್ನ ಸಿಡಿಸುವುದರಿಂದ ವಾಯು ಮಾಲಿನ್ಯ ಆಗ್ತದ. ಅದಕ್ಕೋಸ್ಕರ ಗ್ಯಾಸ್ ಅನಿಲ ಇಂಧನ ಬಳಕೆಯಿಂದ ಏನಾಗುದಿಲ್ಲ, ವಾಯು ಮಾಲಿನ್ಯವನ್ನ ನಾವು ಏನ್ ಮಾಡ್ಬೋದ್ರಿ, ತಡೆಗಟ್ಟಬಹುದು. ನೆಕ್ಸ್ಟ್ ನೋಡ್ರಿ, ಭೂಭಾಗವು 3 ಕಡೆಯಿಂದ ನೀರಿನಿಂದ ಆವೃತವಾಗಿದ್ದರೆ ಅದನ್ನು ಹೀಗೆ ಎನ್ನುವರು. ಅಂದ್ರ ಭೂಭಾಗವು ನೋಡ್ರಿ 1 2 3 3 ಕಡೆಯಿಂದ ಏನದರ ನೀರದ, ಒಂದ್ ಕಡೆ ಏನದಪ್ಪ ಅಂತಂದ್ರೆ ಭೂಮಿ ಅದ. ಹಂಗಾದ್ರೆ ಇದಕ್ಕೆ ನಾವೇನಂತ ಕರಿತೀವಂತೆ ಪ್ರಶ್ನೆ ಕೇಳಿದಾರ. ಹೋದ ವರ್ಷ ಆಳ್ವಾಸ್ ಎಕ್ಸಾಮ್ದೊಳ ಪ್ರಶ್ನೆ ಕೇಳಿದ್ರ, ಇದನ್ನ ಮುರಾರ್ಜಿ ಎಕ್ಸಾಮ್ದಾಗ ಪ್ರಶ್ನೆ ಕೇಳಿದ್ರ, ದ್ವೀಪ ಅಂತೇಳಿ ಆದರ್ಶ ಎಕ್ಸಾಮ್ದಾಗ ಪ್ರಶ್ನೆ ಕೇಳಿದ್ರ. ಈ ಕ್ವಶನ್ ಮ್ಯಾಗ ಏನಾಗ್ತದ ಅಂತಂದ್ರ ಒಂದರ ಪ್ರಶ್ನೆ ಬರ್ತದ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಬಾರಪ್ಪ ಅಭಿಷೇಕ, ಹೌದಾ. 3 ಕಡೆ ನೀರಿನಿಂದ ಆವೃತವಾಗಿರ್ತಕ್ಕಂಥ ಭೂಮಿಯನ್ನ ನಾವೇನಂತ ಕರಿತೀವಿ ಅಂದ್ರ ಪರ್ಯಾಯ ದ್ವೀಪ. ವೆರಿ ಗುಡ್. ಏನ್ರಿ, ಪರ್ಯಾಯ ದ್ವೀಪ. ನೋಡ್ರಿ, ಒಂದ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೋರಿ. ನಮ್ಮ ಭಾರತ ದೇಶ ಒಂದು ಪರ್ಯಾಯ ದ್ವೀಪ ಅಂತ ಕರಿತೀವಿ ನಾವು. ಯಾಕಂದ್ರ ನೋಡ್ರಿ, 3 ಕಡೆ ಸಮುದ್ರ ಅದ. ಇಲ್ಲಿ ಏನದ ಅಂದ್ರ ಅರಬ್ಬಿ ಸಮುದ್ರ ಐತಿ, ಇಲ್ಲಿ ಬಂಗಾಳ ಕೊಲ್ಲಿ, ಇಲ್ಲಿ ಹಿಂದೂ ಮಹಾಸಾಗರ. ಎಷ್ಟು ಕಡೆಯಿಂದ ಸುತ್ತುವರದ್ರಿ? 3 ಕಡೆಯಿಂದ ನಮ್ಮ ಭಾರತ ಏನಪ್ಪಾ ಅಂದ್ರ ನೀರಿನಿಂದ ಸುತ್ತುವರದ. ಅದಕ್ಕೆ ನಮ್ಮ ಭಾರತವನ್ನ ಏನಂತ ಕರಿತೀವಿ, ಪರ್ಯಾಯ ಪ್ರಸ್ಥ ಭೂಮಿ ಅಂತೇಳಿ ಕರಿತೀವಿ. ಯಾಕಂದ್ರ ಒಂದ್ ಕಡೆ ಭೂಮಿ ಅದ, 3 ಕಡೆ ಸಮುದ್ರ ಅದ. ಹಂಗಾದ್ರೆ ನಾವೊಂದ್ ಇಲ್ಲೊಂದ್ ಚಿತ್ರ ಕೊಟ್ಟನ, ಇದು ಏನಾಗ್ತದ್ರಿ, ದ್ವೀಪ ಆಗ್ತದೆ. ಯಾಕೆ ದ್ವೀಪ ಅಂತೀವಿ ಅಂದ್ರ ಇದು 4 ಕಡೆಯಿಂದ ಏನಾಗ್ಯದ, ನೀರಿನಿಂದ ಆವೃತವಾಗ್ಯದ ಹೌದಿಲ್ಲ. ನೋಡ್ರಿ, ನಡಬಾರ್ಕ ಏನಾಗ್ಯದಪ್ಪ ಅಂತಂದ್ರ ಭೂಮಿ ಐತಿ, ಇಲ್ಲಿ ಎಲ್ಲಾ ಕಡೆ ನೀರ್ ಐತಿ. ಇದಕ್ಕೆ ನಾವೇನಂತ ಕರಿತೀವಿ, ದ್ವೀಪ ಅಂತ ಕರಿತೀವಿ. ಎರಡು ಕನ್ಫ್ಯೂಸ್ ಆಗುದಿಲ್ಲ. 3 ಕಡೆ ನೀರಂದ್ರ ಪರ್ಯಾಯ ದ್ವೀಪ ಹೌದಾ. ಪೂರಾ ಸಂಪೂರ್ಣವಾಗಿ ನೀರಿನಿಂದ ಆವೃತವಾಗಿತ್ತಂದ್ರ ಅದನ್ನ ನಾವೇನಂತ ಕರಿತೀವಿ, ದ್ವೀಪ ಅಂತೇಳಿ ಕರಿತೀವಿ. ಓಕೆ, ಅರ್ಥ ಆಯ್ತಾ? ನೆಕ್ಸ್ಟ್ ನೋಡ್ರಿ, ಇತಿಹಾಸ ಪ್ರಸಿದ್ಧ ಆಗ್ರಾ ನಗರವು ಈ ನದಿ ದಂಡೆ ಮೇಲಿದೆ. ಇತಿಹಾಸ ಪ್ರಸಿದ್ಧ ಆಗಿರ್ತಕ್ಕಂಥ ಆಗ್ರಾ ನಗರವು ಯಾವ ಒಂದು ನದಿಯ ದಂಡೆ ಮೇಲಿದೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದಾಗ ಆಗ್ರಾದೊಳಗೆ ಏನದ, ತಾಜ್ ಮಹಲ್ ಅದ. ಏನೈತೆ? ತಾಜ್ ಮಹಲ್ ಅದ. ಹಂಗಾದ್ರ ಅದು ಯಾವ ನದಿ ದಂಡೆ ಮೇಲೆ ಐತಿ? ಬಾರ್ವಾ ಸ್ವಾಮಿ. ಯಮುನಾ ನದಿ. ವೆರಿ ಗುಡ್. ಯಾವ ನದಿ ರೀ? ಎಸ್, ಯಮುನಾ ನದಿಯ ದಂಡೆ ಮೇಲೆ ಯಾವ್ದದ ಅಂದ್ರ ಈ ಒಂದು ವಿಶ್ವ ಪ್ರಸಿದ್ಧ ಆಗ್ರಾ ನಗರ ಯಾವ ನದಿ ದಂಡೆ ಮೇಲೆ ಅದ ರೀ? ಯಮುನಾ ನದಿ ದಂಡೆ ಮೇಲೆ ಅದ. ಎಸ್. ಮುಂದಿನ ಪ್ರಶ್ನೆ ನೋಡ್ರಿ, ಭಾರತಕ್ಕೆ ಸೇರಿದ ದ್ವೀಪ. ಭಾರತಕ್ಕೆ ಯಾವ ದ್ವೀಪ ಸೇರೈತ್ರಿ? ನೆಕ್ಸ್ಟ್ ಕ್ವಶನ್ ನಾವು ಡಿಸ್ಕಷನ್ ಮಾಡಿದ್ವಿ. ಭಾರತ ಯಾವ ದ್ವೀಪಕ್ಕೆ ಸೇರಿದ್ರಿ? ಬರಪ್ಪ. ಭಾರತಕ್ಕೆ ಸೇರಿದ ಯಾವ ದ್ವೀಪ? ಅಂಡಮಾನ್ ಮತ್ತು ನಿಕೋಬಾರ್. ವೆರಿ ಗುಡ್. ಅಂಡಮಾನ್ ಮತ್ತು ನಿಕೋಬಾರ್ ಇದು ಯಾವ ದೇಶಕ್ಕೆ ಸೇರಿದ ದ್ವೀಪ ರೀ? ಭಾರತಕ್ಕ. ಹಂಗಾದ್ರ ಈ ಅಂಡಮಾನ್ ನಿಕೋಬಾರ್ ಯಾವ ಸಮುದ್ರದೊಳಗೈತಿ? ಯಾವ್ದ್ರಾಗೈತಿ? ಬಂಗಾಳ ಕೊಲ್ಲಿ. ಲಕ್ಷದ್ವೀಪಗಳ ಯಾವ ಸಮುದ್ರದಾವ? ಅರಬ್ಬಿ ಸಮುದ್ರದಾವ. ವೆರಿ ಗುಡ್. ನೆಕ್ಸ್ಟ್ ನೋಡ್ರಿ, 2028ರಲ್ಲಿ ಒಲಿಂಪಿಕ್ಸ್ ನಡೆಯುವ ಸ್ಥಳ ಎಲ್ಲಿ ಅಂತೇಳಿ ಪ್ರಶ್ನೆ ಕೇಳಿದಾರ. ಮೊದಲ ಆಯ್ಕೆ ಪ್ಯಾರಿಸ್ ಅಂತ ಕೊಟ್ಟಾರ, 2ನೇದು ಲಂಡನ್ ಅಂತ ಕೊಟ್ಟಿದಾರ, 3 ಟೋಕಿಯೋ ಅದ, 4 ಲಾಸ್ ಏಂಜಲೀಸ್ ನಲ್ಲಿ ಅಂತೇಳಿ ಪ್ರಶ್ನೆಯನ್ನು ಕೇಳಿದಾಗ ಯಾವ್ದಾಗ್ತದ? ಯಾರು ಹೇಳ್ತೀರಿ? ಬಾರಪ್ಪ ನಿತೀಶ. ಒಲಿಂಪಿಕ್ಸ್ ಗೇಮ್ಸ್ ಗೊತ್ತದಿಲ್ಲ? ಆಪ್ಷನ್ಸ್ ಡಿ. ವೆರಿ ಗುಡ್. ಯಾವ್ದ್ರಿ? ಲಾಸ್ ಏಂಜಲೀಸ್ ನಲ್ಲಿ ಅಂದ್ರ ಯಾವ ದೇಶ ಇದ? ಎಸ್, ವೆರಿ ಗುಡ್. ಯಾವ ದೇಶ? ಅಮೇರಿಕಾ. ಕರೆಕ್ಟಾ? ಅಮೇರಿಕಾ ದೇಶದೊಳಗ ಎಷ್ಟ್ರಾಗ ನಡೀತಾವ್ರಿ? 2028ರೊಳಗ ನಡೀತದ. ಒಲಿಂಪಿಕ್ಸ್ ಗೇಮ್ಗಳೆಲ್ಲ ಕೇಳಿರಿ ಅದ್ರ ಬಗ್ಗೆ. ವೆರಿ ಗುಡ್. ಸಾರೆ ಜಹಾಸೆ ಅಚ್ಚಾ ಎಂಬ ಗೀತೆಯನ್ನ ಬರೆದವರು ಯಾರು? ಸಹಾರೆ ಜಹಾಸೆ ಅಚ್ಚಾ ಎಂದು ಗೀತೆಯನ್ನ ಬರೆದವರು ಯಾರು?
ನೋಡ್ರಿ ಮೊದಲ ಆಯ್ಕೆಯನ್ನ ಕೊಟ್ಟಾರ ಮೊಹಮ್ಮದ್ ಇಕ್ಬಾಲ್ ಅಂತ, ರವೀಂದ್ರನಾಥ್ ಟಾಗೋರ್, ಬಂಕಿಮ್ ಚಂದ್ರ ಚಟರ್ಜಿ, ಮಿರ್ಜಾ ಗಾಲಿಬ್ ಅಂತ ಹೇಳಿ ಕೊಟ್ಟಿದಾರ. ಇಲ್ಲಿ ನೋಡ್ರಿ ಈ ಮೊಹಮ್ಮದ್ ಇಕ್ಬಾಲ್, ರವೀಂದ್ರನಾಥ್ ಟಾಗೋರ್ ಮತ್ತು ಬಂಕಿಮ್ ಚಂದ್ರ ಚಟರ್ಜಿ, ಹೌದಾ? ಈ ಮೂರು ಮಹಾನ್ ವ್ಯಕ್ತಿಗಳ ಬಗ್ಗೆ ಯಾವುದೇ ಒಂದು ಈ ಏರಿಯಾದೊಳಗ ಕ್ವಶನ್ ಪೇಪರ್ ತೆಗದ್ ನೋಡ್ರಿ, ಒಬ್ಬರದರ ಒಂದು ಪ್ರಶ್ನೆ ಕೇಳಿರ್ತಾರ, ಹೌದಾ? ಮೂರು ರಿಲೇಟೆಡ್ ಆಗಿರ್ಬೇಕು, ನಿಮಗ್ ಗೊತ್ತಿರ್ಬೇಕಾಗ್ತದ. ಬಾರಪ್ಪ ಪ್ರೀತಮ್, ಅರ್ಥ ಆಯ್ತಾ? ಆಪ್ಷನ್ ಸಿ ಮೊಹಮ್ಮದ್ ಇಕ್ಬಾಲ್. ಮೊಹಮ್ಮದ್ ಇಕ್ಬಾಲ್, ವೆರಿ ಗುಡ್. ಯಾರೇ? ಮೊಹಮ್ಮದ್ ಇಕ್ಬಾಲ್. ಹಂಗಾದ್ರೆ ರವೀಂದ್ರನಾಥ್ ಟಾಗೋರ್ ಅವ್ರು ಯಾವ ಗೀತೆಯನ್ನು ರಚನೆ ಮಾಡ್ತಾರ? ಎಸ್, ರಾಷ್ಟ್ರಗೀತೆ. ಹಂಗಾದ್ರೆ ಬಂಕಿಮ್ ಚಂದ್ರ ಚಟರ್ಜಿ ವಂದೇ ಮಾತರಂ. ವಂದೇ ಮಾತರಂ ಅನ್ನೋದು ರಾಷ್ಟ್ರೀಯ ಗೀತೆ, ಹೌದಾ? ಆಮೇಲೆ ಜನಗಣಮನ ಅನ್ನೋದು ರಾಷ್ಟ್ರಗೀತೆ, ಹೌದಾ? ಎರಡೂ ಕನ್ಫ್ಯೂಸ್ ಆಗ್ಬಾರ್ದು. ಅಂಡರ್ಸ್ಟ್ಯಾಂಡ್ ಆಯ್ತು? ಓಕೆ. ನೆಕ್ಸ್ಟ್ ನೋಡ್ರಿ, ಭಾರತದ ಗುಲಾಬಿಯ ನಗರ. ಭಾರತದ ಗುಲಾಬಿಯ ನಗರ ಬರಪ್ಪ, ಯಾವುದು? ಕಸಬಾ. ಆಪ್ಷನ್ ಸಿ ಜೈಪುರ್. ವೆರಿ ಗುಡ್. ಯಾವ್ದ್ರಿ? ಜೈಪುರ್. ಗುಲಾಬಿಯ ನಗರ ಯಾವ್ದ? ಜೈಪುರ್. ಪಿಂಕ್ ಸಿಟಿ ಅಂತ ಕರಿತೀವಿ. ಏನಂತ ಕರಿತೀವಿ? ಎಸ್, ಪಿಂಕ್ ಸಿಟಿ ಅಂತ ಹೇಳಿ ಕರಿತೀವಿ. ದೆಹಲಿ ಒಳಗೆ ಏನೈತೆ? ಕೆಂಪು ಕೋಟೆ ಅದ. ಏನದರಿ? ಕೆಂಪು ಕೋಟೆ ಅದ. ಸಂಸತ್ ಎಲ್ಲಿ ಐತಿ? ಅದು ದೆಹಲಿ ಒಳಗೆ, ಗೊತ್ತಿರ್ಬೇಕು. ಪಾರ್ಲಿಮೆಂಟ್ ಅಂತ ಕರಿತೀವಿ. ಇನ್ನ ರೇಡಿಯೋವನ್ನ ಕಂಡು ಹಿಡಿದವರು, ರೇಡಿಯೋವನ್ನ ಕಂಡು ಹಿಡಿದವರು ಬರಪ್ಪ. ಆಪ್ಷನ್ ಎ ಮಾರ್ಟಿನ್ ಕೂಪರ್ ಅವರು ಮೊಬೈಲ್ ಕಂಡಿಡಿದಾರೆ. ಹಾ. ಆಪ್ಷನ್ ಬಿ ಚಾರ್ಲ್ಸ್ ಬೇಬೇಜ್ ಅವರು ಕಂಪ್ಯೂಟರ್ ಕಂಡಿಡಿದಾರೆ. ವೆರಿ ಗುಡ್. ಆಪ್ಷನ್ ಸಿ ಗೂಗ್ಲಿಲ್ ಮಾರ್ಕೋನಿ ಅವರು ಆಪ್ಷನ್ ರೇಡಿಯೋ ಕಂಡಿಡಿದಾರೆ. ಹಾ. ಐಸಾಕ್ ನ್ಯೂಟನ್ ಗುರುತ್ವಾಕರ್ಷಣೆ ಬಲವನ್ನು ಕಂಡಿಡಿದಾರೆ. ಗುರುತ್ವಾಕರ್ಷಣೆ ಬಲವನ್ನು ಕಂಡಿಡಿದಾರೆ. ವೆರಿ ಗುಡ್. ಕ್ಲಾಪ್ಸ್ ಹಾಕ್ರ ಅವಂಗ. ನೋಡ್ರಲ್ಲಿ, ಯಾವುದೇ ಒಂದು ಪ್ರಶ್ನೆ ಬಂದಾಗ ನೀವೇನ್ ಮಾಡೆಲ್ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸ್ತಿರ್ತಿಲ್ಲ, ಬಿಡಿಸುವಾಗ ನಿಮ್ಗಿನ್ನ ಟೈಮ್ ಭಾಳ ಐತಿ, ಹೌದಾ? ಇನ್ನು 25 ದಿನ ಟೈಮ್ ಐತಿ. ನೀವು ಪ್ರತಿಯೊಂದು ನೋಡ್ರಿ, ಈಗ ರೇಡಿಯೋ ಕಂಡಿಡಿದವರು ಯಾರು ಅಂತ ಒಂದು ಪ್ರಶ್ನೆ ಬಂದಾಗ ಇಲ್ಲಿ 4 ವಿಜ್ಞಾನಿಗಳನ್ನ ಕೊಟ್ಟಿದ್ದಾರೆ. ಈ ಹಿಂಗ್ ಯಾವ ಪ್ರಶ್ನೆಗಳು ಬರ್ತಾವಲ್ಲ, ಸಮಾಜ ವಿಜ್ಞಾನದೊಳಗಾಗ್ಲಿ ಜಿ ಕೆ ಒಳಗಾಗ್ಲಿ, ಅವುಗಳ ಸುತ್ತುವರಿದ ಜಿ ಕೆ ಕ್ವಶನ್ಸ್ ಗಳನ್ನ ನೀವು ಗೊತ್ತು ಮಾಡ್ಕೋಬೇಕು. ಈಗ ನೋಡ್ರಿ, ಮಾರ್ಟಿನ್ ಕೂಪರ್ ಏನ್ ಕಂಡಿಡಿದ್ರು? ಮೊಬೈಲ್ ಕಂಡಿಡಿದ್ರು, ಹೌದಾ? ಇದು ಒಂದು ಪ್ರಶ್ನೆ ಆತ್ ನಿಮಗ. ನೆಕ್ಸ್ಟ್, ಚಾರ್ಲ್ಸ್ ಬೇಬೇಜ್ ಅವರು ಕಂಪ್ಯೂಟರ್ ಕಂಡಿಡಿದಾರ, ಹೌದಾ? ಇದು ಒಂದು ಪ್ರಶ್ನೆ ಬಂತು ನಿಮಗ. ನೆಕ್ಸ್ಟ್, ಗೂಗ್ಲಿಂಗ್ ಮಾರ್ಕೋನಿ ರೇಡಿಯೋ ಕಂಡಿಡಿದಾರ. ಆಮೇಲೆ ಐಸಾಕ್ ನ್ಯೂಟನ್ ಗುರುತ್ವಾಕರ್ಷಣೆ ಬಲವನ್ನ, ಹೌದಾ, ಕಂಡಿಡಿದಾರ. ಹಿಂಗ ಒಂದು ಪ್ರಶ್ನೆಗೆ ನೀವು 4 ಈ ಆಯ್ಕೆಗಳಿಗೆ ನೀವು ಉತ್ತರವನ್ನ ಕಂಡಿಡಿಯಕ್ ಪ್ರಯತ್ನ ಮಾಡ್ರಿ, ಹೌದಾ? ಅವಾಗ ಏನಾಗ್ತೈತಿ ಅಂದ್ರ, ಒಂದು 100 ಕ್ವಶನ್ ಬಿಡಿಸೋದ್ರಾಗ 400 ಕ್ವಶನ್ ಬಿಡಿಸ್ಬೋದು ನೀವು. ಕರೆಕ್ಟಾ? ಕನ್ನಡದೊಳಗೂ ಮಾಡ್ಬೋದು, ಗಣಿತದೊಳಗೂ ಬಿಡಿಸ್ಬೋದು. ಆಮೇಲೆ ಇಂಗ್ಲಿಷ್ ಗ್ರಾಮರ್ದೊಳಗೆ ಏನಾಗಿರ್ತೈತಿ, ಬೇರೆ ಬೇರೆ ರೀತಿ ಗ್ರಾಮರ್ಗಳನ್ನ ಕೊಟ್ಟಾಗ ಅಲ್ಲಿಯೂ ನೀವು ಏನ್ ಮಾಡ್ಬೋದ್ರಿ, ಆನ್ಸರ್ ಗಳನ್ನ ಕಂಡು ಹಿಡಿಬಹುದು. ಈ ತರ ನೀವು ಪ್ರಯತ್ನ ಮಾಡಿದ್ರೆ ಏನಾಗ್ತೈತಿ ಅಂದ್ರೆ ನಿಮ್ ಮಾರ್ಕ್ಸ್ ಎಲ್ಲಿ ಹೋಗಕ್ ಸಾಧ್ಯ ಇಲ್ಲ, ಹೌದಾ? ಅಬೌವ್ 95 ಮುರಾರ್ಜಿ ಆದರ್ಶ ಅಲ್ಪಸಂಖ್ಯಾತರ ಮುರಾರ್ಜಿ ಒಳಗ 100% ಮಾಡ್ತೀರಿ. ಇದೇ ರೀತಿ ಏನ್ ಮಾಡ್ಬೇಕಂದ್ರ, ಇದು ಆಪ್ಷನ್ಸ್ ತೆಗಿದು ಮೆಥಡ್ ಆಗ್ತದ, ಹೌದಿಲ್ಲ? ಹಂಗ ಏನ್ ಮಾಡ್ಬೇಕಂದ್ರ ಪ್ರಾಕ್ಟೀಸ್ ಮಾಡ್ಬೇಕು. ನೆಕ್ಸ್ಟ್ ನೋಡ್ರಿ, ಇಟಲಿ ದೇಶದ ರಾಜಧಾನಿ. ಇಟಲಿ ದೇಶದ ರಾಜಧಾನಿ ಯಾವ್ದಂತೇಳಿ ಪ್ರಶ್ನೆ ಕೇಳಿದಾರ. ಇಲ್ಲಿ ನೋಡ್ರಿ, ಡಬ್ಲಿನ್ ಅಂತ ಕೊಟ್ಟಾರ, ರೋಮ್ ಅಂತ ಕೊಟ್ಟಾರ, ಟೆಹರಾನ್ ಅಂತ ಕೊಟ್ಟಾರ ಮತ್ತು ಜಕಾರ್ತಾ ಅಂತ ಕೊಟ್ಟಾರ. ಯಾವ್ದಾಗ್ತದ ಹೇಳ್ರಲ್ಲಿ? ವೆರಿ ಗುಡ್. ಯಾವ್ದಾಗ್ತದ? ರೋಮ್ ಆಗ್ತದ. ಈ ರೀತಿ ಏನಪ್ಪಾ ಅಂತಂದ್ರ ಆದರ್ಶ ಜಿಕೆ ಒಳಗ್ ಬರ್ಬೋದು. ಸ್ವಲ್ಪ ಬೇರೆ ದೇಶಗಳ ರಾಜಧಾನಿ ಮತ್ತು ಕರೆನ್ಸಿಗಳ ಬಗ್ಗೆ ಏನ್ ಮಾಡೋಣ ಅಂದ್ರ ಮುಂದಿನ ಕ್ಲಾಸ್ ನೋಡಿ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ನೋಡ್ರಿ, ವಿಶ್ವ ಸಾಕ್ಷರತೆ ದಿನಾಚರಣೆ ಆಚರಿಸುವ ದಿನ. ನೋಡ್ರಿ, ಆಪ್ಷನ್ಸ್ ಕೊಟ್ಟಾರ. ಜೂನ್ 5, ಜೂನ್ 8, ಆಮೇಲೆ ಸೆಪ್ಟೆಂಬರ್ 5 ಮತ್ತು ಸೆಪ್ಟೆಂಬರ್ 8 ಅಂತ ಹೇಳಿ ಕೊಟ್ಟಿದಾರ. ಈ ಪ್ರಶ್ನೆಗೆ ಯಾರು ಉತ್ತರ ಕೊಡ್ತೀರಿ? ವಿಶ್ವ ಸಾಕ್ಷರತೆ ದಿನಾಚರಣೆ ಜೂನ್ 5 ಪರಿಸರ ದಿನ ಮಾಡ್ತಾರಿ, ಜೂನ್ 8 ಸಾಗರ ದಿನ ಮಾಡ್ತಾರಿ. ಇದೇ ವಿಶ್ವ ಸುರಕ್ಷತಾ ದಿನಾಚರಣೆ ಕೊಟ್ಟಾರಿ. ಆಪ್ಷನ್ ಡಿ ಆಗ್ತೈತ್ರಿ, ಸೆಪ್ಟೆಂಬರ್ 8. ಸೆಪ್ಟೆಂಬರ್ 8. ವೆರಿ ಗುಡ್. ಯಾವ್ದ್ರಿ? ಸೆಪ್ಟೆಂಬರ್ 8 ವಿಶ್ವ ಸಾಕ್ಷರತೆ ದಿನವನ್ನ ಸೆಲೆಬ್ರೇಷನ್ ಮಾಡ್ತಾರ. ಮುಂದಿನ ಪ್ರಶ್ನೆ ನೋಡ್ರಲ್ಲಿ, ವಿಟಮಿನ್ ಸಂಪತ್ಭರಿತ ಪದಾರ್ಥ ಎದ್ರೊಳಗಿರ್ತದ? ಏನ್ ಹಣ್ಣುಗಳೊಳಗಿರ್ತದ, ದ್ವಿದಳ ಧಾನ್ಯದೊಳಗಿರ್ತದ, ಏಕದ ಧಾನ್ಯದೊಳಗಿರ್ತದ, ಮೊಟ್ಟೆಗಳೊಳಗಿರ್ತದ, ಹೌದಾ? ಎಲ್ಲದರೊಳಗಿರ್ತೈತಿ. ಅತಿ ಹೆಚ್ಚು ಯಾವ್ದ್ರೊಳಗಿರ್ತತಿ ಸಂಪತ್ಭರಿತ ಪದಾರ್ಥ ಅಂತೇಳಿ ಪ್ರಶ್ನೆ ಲಾಸ್ಟ್ ಬರುವ. ಇವೆಲ್ಲ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ವಿಟಮಿನ್ ಒಳಗ ಒಂದು ಫಿಕ್ಸ್ ಕ್ವಶನ್ ಬರ್ತದ ಸೈನ್ಸ್ ಒಳಗ,
ಹಣ್ಣುಗಳೊಳಗೆ ಏನಾಗ್ತದೆ ನೋಡ್ರಿ ವಿಟಮಿನ್ ಸಂಪತ್ಭರಿತ ಪದಾರ್ಥ ಅಂತ ಯಾವ್ದ್ರಾಗ ಇರ್ತದ್ರಿ ಹಣ್ಣುಗಳೊಳಗ ನೋಡ್ರಿ ವಿಟಮಿನ್ಸ್ ಮ್ಯಾಗ ವಿಟಮಿನ್ಸ್ ಕೊರತೆಯಿಂದ ಯಾವ ರೋಗ ಬರ್ತದ ಅಂತೇಳಿ ಪ್ರಶ್ನೆ ಕೇಳ್ತಾರ ಅದು ಬಹಳ ಇಂಪಾರ್ಟೆಂಟ್ ಯಾವ ವಿಟಮಿನ್ಸ್ ದೊಳಗೆ ಯಾವ ಪದಾರ್ಥದೊಳಗೆ ಯಾವ ವಿಟಮಿನ್ಸ್ ಗಳು ಇರ್ತಾವ ಅಂತೇಳಿ ಇದೊಂದು ಪ್ರಶ್ನೆ ಬರ್ತದ ಇವೆರಡು ಎಲ್ಲಿದಾವ್ರಿ 4ನೇ ತರಗತಿ ಪರಿಸರ ವಿಜ್ಞಾನ ಪಾಠದೊಳಗದಾವ ಒಂದ್ಸಲ ರಿವಿಷನ್ ಮಾಡ್ಕೋಬೇಕು ಓಕೆನಾ ನೆಕ್ಸ್ಟ್ ನೋಡ್ರಿ ಹಾ ಅರ್ಥ ಆಯ್ತು ಎಲ್ಲರಿಗೂ ಹಾ ಅದಕ್ಕೆ ಏನ್ ಮಾಡ್ರಿ ಪ್ರತಿಯೊಂದು ಪ್ರಶ್ನೆಗಳನ್ನ ಅರ್ಥ ಮಾಡ್ಕೋಬೇಕು ಈ ರೀತಿ ಏನ್ ಮಾಡ್ಬೇಕಂದ್ರ ಆಪ್ಷನ್ಸ್ ಗಳನ್ನ ತೆಗೆದುಗಿತಕ್ಕಂತ ಮೆಥಡ್ ಕಲಿಬೇಕು ಹೌದು ಅದರ ಜೊತೆಗೆ ಏನ್ ಮಾಡ್ಬೇಕಂದ್ರ 4 ಆಪ್ಷನ್ಸ್ ಗಳಿಗೆ ಉತ್ತರವನ್ನ ಕಂಡುಹಿಡಿಯಕ್ ಪ್ರಯತ್ನ ಮಾಡ್ಬೇಕು ನೀವು ಮಾಡಲ್ ಎಕ್ಸಾಮ್ದಾಗ ಅದನ್ನ ಮಾಡ್ಬೇಕು ಮೇನ್ ಇಂಪಾರ್ಟೆಂಟ್ ಹೌದಾ ಮಾಡಲ್ ಯಾಕೆ ಬರೆಸ್ತಾರೋ ಎಕ್ಸಾಮ್ ಹೆಂಗ್ ಇರ್ತತಿ ಯಾವ ರೀತಿ ಪ್ಯಾಟರ್ನ್ ಇರ್ತತಿ ನಾವು ಹೆಂಗ್ ಓದಬೇಕು ಹೆಂಗ್ ಆಪ್ಷನ್ಸ್ ಗಳನ್ನ ತೆಗಿಬೇಕು ಈಗ ತಪ್ಪು ಮಾಡಿದಾನ ಅಲ್ಲಿ ತಪ್ಪು ಮಾಡಬಾರ್ದು ಅನ್ನೋದು ಏನಾಗ್ತದೆ ನಿಮ್ಗೆ ಒಂದು ನಾಲೆಜ್ ಬರ್ತದೆ ಅದಕ್ಕೋಸ್ಕರ ನೀವೇನ್ ಮಾಡತ್ತೀರಿ ಈಗ ಪರಿಶ್ರಮ ಪಬ್ಲಿಕೇಶನ್ ಅವರ 50 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಎಲ್ಲರೂ ಬಿಡಿಸತ್ತಾರಲ್ಲ ಈಗ ಎಸ್ ಅದ್ರ ಬಿಡಿಸೋದ್ರಿಂದ ಏನಾಗ್ತದೆ ನಿಮ್ಗ ಆದರ್ಶ ಆಗ್ಲಿ ಅಲ್ಪಸಂಖ್ಯಾತರ ಮುರಾರ್ಜಿ ಆಗ್ಲಿ ಮುರಾರ್ಜಿ ಒಳಗ ಬಾಳ ಏನಾಗ್ತದ ಹೆಲ್ಪ್ ಆಗ್ತತಿ ಓಕೆ ಇಲ್ಲಿವರೆಗೆ ಏನ್ ಮಾಡಿದಪ್ಪ ಅಂತಂದ್ರೆ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡಿದೆ ಮತ್ತೇನ್ ಮಾಡೋಣ ಅಂದ್ರೆ ನಾವು ನೀವು ಮುಂದಿನ ವಿಡಿಯೋದ ಭೇಟಿ ಆಗೋಣ ಅದರ ಜೊತೆಗೆ ಈ ಒಂದು ವಿಡಿಯೋ ಏನಾಗಿದೆ ಅಂದ್ರೆ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಎಲ್ಲರಿಗೂ ಧನ್ಯವಾದಗಳು